ಆದ್ರೆ ಗೆಲ್ಲೋದಕ್ಕೆ ಒಂದು ಅವಕಾಶ ಬೇಕು ಅಲ್ವಾ ಅತ್ತೆ? ಆ ಅವಕಾಶನೇ ಸಿಗ್ಲಿಲ್ಲ ಅಂದ್ರೆ? ಅಲ್ಲ ಹುಡುಗಿ, ನೀನೇ ನನಗೆ ಹೇಳ್ತಿದ್ಯಲ್ಲ, ಅತ್ತೆ ಇಲ್ಲಿ ಯಾರೂ ಎಲ್ಲವನ್ನೂ ಸೃಷ್ಟಿ ಮಾಡಿಕೊಡಲ್ಲ, ನಮಗೇನು ಬೇಕು ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಅಂತ. ಸೃಷ್ಟಿ ಮಾಡ್ಕೋ. ನನ್ನ ಪ್ರಕಾರ ನನ್ನ ಸೊಸೆಗೆ ಆ ಗುಣ ಇದೆ. ಅವಳು ಎಲ್ಲೇ ಇದ್ರೂ ಅವಳತನ ಬಿಟ್ಟು ಕೊಡದೆ ಅಲ್ಲೊಂದು ಬದಲಾವಣೆ ತಂದೆ ತರ್ತಾಳೆ. ಅದು ಸತ್ಯನೇ. ಹಾಗಿದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಈ ಸಮಾಜ ಬದಲಾಗುತ್ತೆ ಅಂತೀರಾ? ನಿನ್ನ ಹಾಗೆ ಹೇಳೋದಾದ್ರೆ ನನ್ನ ಸೊಸೆ ಅಖಾಡಕ್ಕೆ ಇಳಿದಾಯ್ತು, ಬದಲಾವಣೆ ಆಗೇ ಆಗುತ್ತೆ. ಈ ಸೀತನ್ನೇ ಬದಲಾಯಿಸಿರೋ ಸತ್ಯಂಗೆ ಬೇರೆಯವ್ರನ್ನ ಬದಲಾಯಿಸಕ್ಕಾಗಲ್ವ? ಈಗಷ್ಟೇ ಮೊದಲನೇ ದಿನ ಮುಗಿಸಿದೀಯ ಅಷ್ಟೇ, ಯಾಕಿಷ್ಟೊಂದು ಯೋಚನೆ ಮಾಡ್ತಿದೀಯಾ? ಎಲ್ಲ ಮರೆತು ಹೋಗಿ ಮಲ್ಕು, ಎಲ್ಲ ಒಳ್ಳೇದಾಗತ್ತೆ. ಇವತ್ತು ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡೋರೆ ನಾಳೆ ನಿನಗೆ ಸಲ್ಯೂಟ್ ಹೊಡಿತಾರೆ. Hello, Sangliana here. ಅಮೂಲ್ ಬೇಬಿ, ಏನಿದು ಹುಡುಗಾಟ? ಕೊಡು ಕೊಡು ಅಮೂಲ್ ಬೇಬಿ, ನನ್ನ ಡ್ಯೂಟಿ ಟೈಮ್ ಆಗ್ತಿದೆ, ಕೊಡು ಕೊಡ. ಅಮೂಲ್ ಬೇಬಿ. ಸಾಕು ನೀನು ಹುಡುಗಾಟ. ಲೇಟ್ ಆಗತ್ತೆ, ನಾನು ಹೋಗ್ಬೇಕು. ಆಗಲಿ ಬಿಡು, ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಹೋಗ್ತಾ ಆನ್ ದ ವೇ ತುಂಬ ಟ್ರಾಫಿಕ್ ಇರುತ್ತೆ, ತಡ ಆಗುತ್ತೆ, ಬಿಡು ನನ್ನ. ಬಿಡಲ್ಲ. ನಿಜವಾಗ್ಲೂ ಲೇಟ್ ಆಗ್ತದೆ ಅಮೂಲ್ ಬೇಬಿ, ಡ್ಯೂಟಿಗೆ ಆನ್ ಟೈಮ್ ಇರ್ಬೇಕು ನಾನು. ಇಲ್ಲದೆ ಹೋದರೆ ನಂದಿನ್ನೂ ಪ್ರೊಬೇಷನರಿ ಪೀರಿಯಡು, ನೆನಪಿದೆ ತಾನೆ? ಇವಾಗ ಏನು, ನೀನು ಹೊರಡಬೇಕು ಅಷ್ಟೇ ತಾನೆ? ನಿನ್ನ ಲಾಟಿ, ನಿನ್ನ ಕ್ಯಾಪು ನಿನಗೆ ನಾನು ಕೊಡಬೇಕು. ಆದರೆ ಅದಕ್ಕಿಂತ ಮುಂಚೆ ನೀನು ನನಗೇನೋ ಕೊಡಬೇಕು. ಏನು? ಒಂದೇ ಮುತ್ತಿಗೆ ಟೈಮ್ ಟೇಬಲ್ ಬೇರೆ ಹಾಕೋಬೇಕಾ? ನಿಂದು ಯಾಕೋ ಅತಿ ಆಯಿತು, ಬಿಡು ನನ್ನ. ಮೊದಲು ನೀನು ಮುತ್ತು ಕೊಡು. ಆಗಲ್ಲ ಅಂದರೆ? ಹಲೋ ಮೇಡಮ್, ಊರಿಗೆ ಮಾತ್ರ ನೀವು ಪೊಲೀಸು, ಆದರೆ ನಿಮ್ಮನ್ನು ಪರ್ಮನೆಂಟಾಗಿ ಅರೆಸ್ಟ್ ಮಾಡಿರೋದು ನಾನೇ. ಈಗೇನು? ನನಗೆ ಇದನ್ನ ಕಿತ್ಕೊಳ್ಳೋದಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದ?
ಅಂದರೆ ನಿನಗೂ ಸತ್ಯ ಟೈಮ್ ಆಯ್ತು, ನಡಿ. ಏ ಏ ಸತ್ಯ ಇವನೊಬ್ಬ, ನಾನು ಇವನ್ನ ಬೇಡ ಅಂದಾಗ ಹಿಂದೆ ಹಿಂದೆ ಬಂದು ಸಾಯ್ತಿದ್ದ. ಇವಾಗ ಒಂದೋಗೋಣ ಅಂತಿದ್ರೆ ನನಗೆ ಉಲ್ಟಾ ಹೊಡಿತಾ ಇದ್ದಾರೆ. ಇದನ್ನ ಹೀಗೆ ಬಿಟ್ರೆ ನನ್ನ ಜೀವನ ಹಾಳಾಗುತ್ತೆ. ನನಗೆ ಬಾಲ ಬೇಕು. ಅವನನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ನನ್ನ ಬಾಲನ್ನ ಬೇರೆ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಅವಕಾಶ ಕೊಡಬಾರ್ದು. ಹೇಗಿದ್ರು ಇಲ್ಲಿ ಯಾರೂ ಇಲ್ಲ. ಕಾಕ್ರೋಚ್ನ ವಾಪಸ್ ಕಳಿಸಿ ಬಾಲನ ಹತ್ರ ಹೋಗಿ ಎಲ್ಲ ವಿಷಯನೂ ಮಾತಾಡ್ತೀನಿ. ಹಲೋ ಮೇಡಮ್, ಸೈಡಿಗೆ ಬನ್ನಿ. ನಿಮಗೆ ಹೇಳ್ತಾ ಇರೋದು ಸೈಡಿಗೆ ಬನ್ನಿ ಅಂದೆ. ಮಾವ, ಕಾಫಿ ತಗೊಳ್ಳಿ. ಕಾಕ್ರೋಚ್ ಅಣ್ಣ, ನೀವು ಕಾಫಿ ತಗೊಳ್ಳಿ. ಎಷ್ಟು ಕೇರ್ ಮಾಡ್ತೀಯ ರುಕ್ಕು ನೀನು. ನಮ್ಮ ಬಾವ ಪುಣ್ಯ ಮಾಡಿದ್ದ. ಮತ್ತೆ ನನ್ನ ಮಾವನ ಮೇಲೆ ನಂಗೆ ಅಷ್ಟು ಪ್ರೀತಿ ಇರಲ್ವಾ? ಇದು ಇವಾಗಿನ ಪ್ರೀತಿ ಅಲ್ಲ ಕಾಕ್ರೋಚ್ ಅಣ್ಣ. ನಾನು ತೊಟ್ಟಲಲ್ಲಿ ಇದ್ದಾಗಲೇ ನಾನು ನನ್ನ ಮಾವನಿಗೆ ಅಂತ ನಮ್ಮಪ್ಪ ಅವರಪ್ಪ ಫಿಕ್ಸ್ ಮಾಡಿದ್ರಂತೆ. ಆದರೆ ಮಧ್ಯ ದೂರ ಆಗಿದ್ವಿ ಅಷ್ಟೇ. ಆದರೆ ಇವಾಗ ಹತ್ರ ಆಗೋ ಸಮಯ ಬಂದಿದೆ. ರುಕ್ಕು, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ. ಕಾಫಿ ಚೆನ್ನಾಗಿದೆ ಅಕ್ಕ. ಮಾವ, ಹೇಗಿದ್ರು ನೀನು ಬೆಳಗ್ಗೆ ಸಂಜೆ ಬ್ಯುಸಿ ಇರ್ತೀಯ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಪಿಕ್ಚರ್ ನೋಡಕ್ ಹೋಗೋಣವಾ? ಹಾ, ಹೋಗೋಣ. ಹೇಗೂ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ. ಕರ್ಕೊಂಡು ಹೋಗ್ತೀನಿ ಬಿಡು. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ. ಅವನ ಹೆಂಡತಿ ಅಂತ ನಾನು ಇನ್ನೂ ಇಲ್ಲೇ ಇದ್ದೀನಿ. ನನ್ನ ಗಂಡನ ಫಿಲಮಿಗೆ ಕರಿತೀಯಲ್ಲ, ನಾಚಿಕೆ ಆಗಲ್ಲ? ಫಿಲಮ್ಗೆ ಹೋಗೋಕ್ಕೆ ನಿಂಗೆ ಬೇರೆ ಯಾರು ಗಂಡಸರು ಸಿಕ್ಕಿಲ್ವಾ? ನೀನು ಗಂಡ ಹೋಗಿಂತ ಮುಂಚೆ ಅವ್ನು ನನಗೆ ಮಾವ. ಅಷ್ಟಕ್ಕೂ ನೀನು ಮಾವನ್ನ ಬಿಟ್ಟಾಗಿದೆ. ನಿನಗೆ ಕೇಳೋ ರೈಟ್ಸು ಇಲ್ಲ. ನನ್ನ ಮಾವನ ಜೊತೆ ಕ್ಲೋಸ್ ಆಗಿದ್ರೆ ನಿನಗೆ ಯಾಕೆ ಉರಿತಿದೆ? ನೋಡು, ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಮೊದಲು ನನ್ನ ಗಂಡನ ಹಿಂದೆ ಸುತ್ತೋದನ್ನ ಬಿಡು. ಬಿಡು. ಯಾಕೆ ದಿವ್ಯಾಕ? ಭಾವನೂ ರುಕ್ಕುನು ಕ್ಲೋಸ್ ಆಗಿದ್ರೆ ನಿನಗೇನು ನೋವು? ಯಾಕೆ ಅಂದ್ರೆ ಅವನು ಯಾಕೆ ಅಂದ್ರೆ ಏರಿಯಲ್ಲಿ ನಮ್ಮ ಮನೆಗೆ ಒಂದು ಹೆಸರಿದೆ. ಇವರಿಬ್ರು ಈ ರೀತಿ ಆಡೋದು ನೋಡಿದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ಅಷ್ಟೇನಾ? ಅಂದ್ರೆ ಮದ್ವೆ ಆದ್ಮೇಲೆ ಇವ್ನು ನಿನ್ ಜೊತೆ ಓಡಾಡ್ತಿದ್ರೆ ಎಲ್ರು ಬಂದು ನಿನ್ನನ್ ಪ್ರಶ್ನೆ ಮಾಡಲ್ಲ, ನನಗ್ ಬಂದು ಕೇಳ್ತಾರೆ ಅವ್ನ್ ಯಾಕೆ ಇವಳ ಜೊತೆ ಓಡಾಡ್ತಿದ್ದಾನೆ ಅಂತ. ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ.
ಜಗತ್ತಿನ 8ನೇ ಅದ್ಭುತ ನೋಡ್ದಂಗಾಯ್ತು. ಇನ್ನೂ ಅದೇನೇನು ಕಾದಿದ್ಯೋ ಏನು. ದಿವ್ಯಕ್ಕ, ನೀನು ಮಾತ್ರ ಸೂಪರ್. ಗಂಡನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ಯಲ್ಲ, ವಾ, ಜಸ್ಟ್ ಲುಕಿಂಗ್ ಲೈಕ್ ಅನ್ ವಾವ್. ಇನ್ ಏನೇ ಹೇಳಿದ್ರು ಆಡ್ಕೊಂಡು ನಗ್ತೀರಾ. ನಿಮ್ಗಳಿಗೆ ಹೇಳ್ತೀನಲ್ಲ, ಕರ್ಮ. ಇವಾಗ್ಲಾದು ಅರ್ಥ ಆಯ್ತು. ಬಾವಾ, ಇದು ಹೆಂಗಾಯ್ತು ಅಂತಂದ್ರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರು ಹೇಳ್ತಾರಲ್ಲ, ಐ ವಾಂಟ್ ಬಟ್ ಐ ಕಾಂಟ್ ಅನ್ನೋ ಥರ ಐತೆ ಅಲ್ವಾ? ಎಸ್ ಓವರ್. ಹೌದು ಹೌದು, ಓಕೆ ಓವರ್. ಬಾಯ್ ಅಮಲ್ ಬೇಬಿ. ಏನ್ರಿ ಇದೆಲ್ಲ? ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಇಂಥ ಅಮ್ಮವ್ರ ಗಂಡ ಇರೋದ್ರಿಂದನೇ ಗಂಡಸರಿಗೆಲ್ಲ ಅವಮಾನ ಆಗ್ತಿರೋದು. ಜನ ನಮ್ಮನ್ನು ಹಾಗೆ ಅನ್ಕೊಂಡ್ಬಿಡ್ತಾರೆ ರೀ. ಏನೋ ಅಂದ್ರಿ? ಕೇಳಿಸ್ಲಿಲ್ಲ. ಏನೂ ಇಲ್ರಿ, ಹೋಗ್ರಿ. ಇಲ್ಲ ಸರ್, ನೀವೇನೋ ಅಂದ್ರಿ. ಅದೇನೋ ಅಮ್ಮವ್ರ ಗಂಡ ಆ ಥರ ಏನೋ. ಏನಿಲ್ರಿ, ಇಂಥ ಅಮ್ಮವ್ರ ಗಂಡಂದಿರು ಹೆಂಡ್ತಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸೋದ್ರಿಂದಾನೆ ಎಲ್ಲ ಗಂಡಸರಿಗೂ ಗೌರವ ಇಲ್ಲ ಅಂತ ಹೇಳಿದೆ. ಏನೀಗ? ಅವ್ರವ್ರ ಹೆಂಡ್ತಿನ ಅವ್ರು ಪ್ರೀತಿಸೋದು, ಡ್ರಾಪ್ ಮಾಡೋದು ನಿಮ್ಗೆ ಅವಮಾನ ಅನ್ಸುತ್ತಾ? ನಮ್ಗೆ ಏನು ಅನ್ಸುತ್ತೆ ಅನ್ನೋದು ಕಟ್ಕೊಂಡು ನೀವೇನ್ರಿ ಮಾಡ್ತೀರಾ? ಈಗ ನಾವೇ ಕಣ್ಣಾರೆ ನೋಡಿದ್ವಲ್ಲ. ನೋಡಿ ಸರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಅಷ್ಟಕ್ಕೂ ಏನ್ ನೋಡಿದ್ರಿ ನೀವು? ಹ, ಒಬ್ಬ ಗಂಡ ಹೆಂಡ್ತಿನ ಎಷ್ಟು ಪ್ರೀತಿಸ್ಬೋದು ಅಂತ ನೋಡಿದ್ರ? ಹೆಂಡ್ತಿಗೆ ಅವಳ ಕೆಲ್ಸಕ್ಕೆ ಎಷ್ಟು ಗೌರವ ಕೊಡ್ಬೋದು, ಅವಳ ಕನ್ಸಿಗೆ ಹೇಗೆ ಬೆಂಬಲವಾಗಿ ನಿಂತ್ಕೋಬೋದು ಅಂತ ನೋಡಿದ್ರ? ಹೆಂಡ್ತಿನ ತನ್ನ ಗಂಡ ಕೆಲ್ಸಕ್ಕೆ ಪ್ರೀತಿಯಿಂದ ಡ್ರಾಪ್ ಮಾಡೋದನ್ನ ನೋಡಿದ್ರ? ಏನ್ ನೋಡಿದ್ರಿ ಸರ್? ಹೆಂಡ್ತಿನ ಪ್ರೀತಿಸೋದಕ್ಕೆ ನೀವು ಕೊಡೋ ಟ್ಯಾಗ್ ಲೈನು ಅಮ್ಮವ್ರ ಗಂಡ. ಹೌದು, ನನ್ನ ಗಂಡ ಅಮ್ಮವ್ರ ಗಂಡನೇ. ಏನೀಗ? ನೋಡಿದ್ರಿ ಅಂದ್ರಿ ಚೇತನ್, ಅವರೇ ಒಪ್ಕೊಂಡ್ಬಿಟ್ರು. ಅವ್ರ ಗಂಡ ಅಮ್ಮವ್ರ ಗಂಡ ಅಂತೆ. ನಿಮ್ಮನ್ನೆಲ್ಲ ನೋಡಿದ್ರೆ ಕಾರ್ತಿಕ್ ಅಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅವ್ರ ಹೆಂಡತಿ ಅಂತ ಖುಷಿನೂ ಇದೆ. ಸಾಧ್ಯ ಆದ್ರೆ ನೀವು ನಿಮ್ಮ ಹೆಂಡತಿನ ಪ್ರೀತಿಸಿ, ಆಗ ನಿಮಗೆ ಗೊತ್ತಾಗತ್ತೆ ಪ್ರೀತಿಲಿರೋ ಮ್ಯಾಜಿಕ್ ಏನು ಅಂತ. ಆಯಿತು ಮೇಡಮ್, ನೀವು ಹೊರಡಿ. ಸುಮ್ಮನೆ ಯಾಕೆ ಬೆಳಗ್ಗೆ ಗಲಾಟೆ? ನಾನು ಹೋಗೋದು ಹಾಗಿರಲಿ ಸರ್, ಮೊದಲು ಇವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ. ಸರ್, ನೀವು ಯಾವತ್ತಾದರೂ ನಿಮ್ಮ ಮನೆಗೆ ತರಕಾರಿ ತೊಗೊಂಡು ಹೋಗಿದ್ದೀರಾ? ಹೆಂಡತಿ ಜೊತೆ ಕೂತು ಊಟ ಮಾಡಿದ್ದೀರಾ? ಅದೆಲ್ಲ ಬಿಡಿ, ಒಂದಿನ ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀರಾ? ಹೆಣ್ಣು ತನ್ನ ತವ್ರ ಮನೇನ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಮನೆ, ಮಕ್ಕಳು, ಸಂಸಾರ ಅಂತೆಲ್ಲ ನೋಡ್ಕೋತಾಳೆ. ಗಂಡ ಆದವ್ನು ಇಷ್ಟಾದ್ರೂ ಕೃತಜ್ಞತೆ ತೋರಿಸ್ಲಿಲ್ಲ ಅಂದ್ರೆ ಹೇಗೆ ಸರ್? ಅವನನ್ನ ಮನುಷ್ಯ ಅಂತಾರ? ನಾನಿಷ್ಟು ಹೇಳಾದ್ಮೇಲೂ ನಿಮ್ಗೆ ಆಡ್ಕೊಂಡು ನಗಬೇಕು ಅಂತ ಅನ್ಸಿದ್ರೆ ನಗಿ ಸರ್, ನಾನೇನು ಬರ್ತೀನಿ. ಉರ್ಮಿಳಾ, ನಮ್ಮ ಸತ್ಯನ ಹುರುಪು ನೋಡಿದ್ಯಾ? ಮನೆ ಕೆಲಸನೂ ಎಲ್ಲ ಮಾಡಿಕೊಂಡು ತನ್ನ ಕೆಲಸಕ್ಕೂ ತೊಂದರೆ ಆಗದೆ ಇರೋ ಹಾಗೆ ಬೇಗ ಬೇಗ ರೆಡಿಯಾಗಿ ಹೇಗೆ ಆಫೀಸ್ಗೆ ಹೋಗ್ತಾಳೆ ಅಂತ ನನಗಂತೂ ಅವಳು ನೋಡ್ತಾ ಇದ್ರೆ ಖುಷಿ, ಹೆಮ್ಮೆ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕಡೆ. ಶುರುವಾಯಿತು ಸತ್ಯನ ಹೊಗಳೋ ಕಾರ್ಯಕ್ರಮ. ಕರ್ಮ. ಸತ್ಯ ಪೊಲೀಸ್ ಆಗೋದಕ್ಕಿಂತ ಮುಂಚೆ ನಿನಗೇನು ಪ್ರಾಮಿಸ್ ಮಾಡಿದ್ಲೋ ಅವಳು ಅದ್ರ ಪ್ರಕಾರನೇ ನಡ್ಕೋತಾ ಇದ್ದಾಳು ಅಲ್ವೇನೆ ಉರ್ಮಿಳಾ? ಸತ್ಯ ಅವಳು ಒಂದು ಸಲ ಮಾತು ಕೊಟ್ರೆ ಮುಗೀತು. ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ಅದೆಷ್ಟು ಅಂತ ಸತ್ಯನ ಹೊಗಳ್ತೀರಾ? ಅಲ್ಲ, ಅವಳನ್ನು ಹೊಗಳಿ ಹೋಗ್ಲಿ ನಿಮಗೆ ಬಾಯಿ ನೋವು ಬರುತ್ತೋ ಇಲ್ವೋ, ಆದರೆ
ಅವಳ ಹೊಗಳಿಕೆನ ಕೇಳಿ ಕೇಳಿ ನನ್ನ ಕಿವಿಲಿ ರಕ್ತ ಬರ್ತಾ ಇದೆ. ವರ್ಲ್ಡ್ ಕಪ್ ಗೆದ್ದಾಗ ಪ್ಲೇಯರ್ಸ್ ಮನೆಯವರು ನೀವು ಸತ್ಯನ ಹೊಗಳ್ತಾ ಇದ್ದೀರಲ್ಲ, ಅಷ್ಟು ಹೊಗಳಿರಲ್ಲ ಅಂತ ಕಾಣುತ್ತೆ. ಅಷ್ಟು ಕಷ್ಟ ಆಗ್ತಿದ್ಯಾ ನೀನು ಕೇಳಿಸ್ಕೊಳ್ಳೋದಕ್ಕೆ? ಅಫ್ಕೋರ್ಸ್ ಮಾ. ಮತ್ತೆ ಯಾಕೆ ಕೂತ್ಕೊಂಡಿದೀಯಾ? ಎದ್ದು ಹೊರಗೋಗು. ನಮ್ಮ ಸತ್ಯ ಎಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತು. ಅವಳ ಬಗ್ಗೆ ಎರಡು ಒಳ್ಳೆ ಮಾತಾಡಿದ್ರೆ ನೀನ್ಯಾಕೆ ಹಾವು ತುಳಿದವ್ರಾಗ ಆಡ್ತಿದೀಯಾ? ನಿನಗಂತೂ ಏನೂ ಸಾಧಿಸೋ ಯೋಗ್ಯತೆ ಇಲ್ಲ. ಬೇರೆಯವ್ರು ಸಾಧನೆ ಮಾಡಿದ್ರೆ ಅದಕ್ಕೆ ಯಾಕೆ ಉರ್ಕೋತೀಯ? ಹೋಗ್ಲಿ ಬಿಡು ಡಾರ್ಲಿಂಗು, ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ. ನಮ್ಗಾದ್ರೆ ಕೇಳಿಸ್ಕೊಳ್ಳೋಣ, ಇಲ್ಲ ಅಂದ್ರೆ ಎದ್ದು ಹೋಗೋಣ. ಮಧ್ಯದಲ್ಲಿ ಮಾತಾಡಿ ಮಾನ ಮರ್ಯಾದೆ ಯಾಕೆ ಕಳ್ಕೋಬೇಕು? ನೋಡ್ತಾ ಇರಿ, ಯಾರನ್ನ ಇವತ್ತು ಇಷ್ಟೊಂದು ಹೊಗಳಿ ಮೆರೆಸ್ತಾ ಇದ್ದೀರೋ ನಾಳೆ ಅವಳಿಂದಾನೇ ಈ ಮನೆ ಸಫರ್ ಆಗುತ್ತೆ. ಆಗ ಕೀರ್ತನ ಹೇಳಿದ ಮಾತಲ್ಲಿ ಪಾಯಿಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏಯ್ ಕೀರ್ತನ, ಸುಮ್ಮನೆ ಎದ್ದು ಹೋಗು, ಇಲ್ಲಾಂದ್ರೆ ನನ್ನಿಂದ ನೀನು ಸಫರ್ ಆಗ್ತೀಯಾ? ಹಲೋ ಸರ್, ನಮಸ್ಕಾರ ಸರ್. ಹೌದಾ ಸರ್? ಓಕೆ ಸರ್, ಸರಿ ಸರ್, ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಷ್ಟು ದಿವಸ ಆರಾಮಾಗಿದ್ವಿ, ಯಾರ ಕಾಲ್ಗುಣನೋ ಏನೋ ತಲೆನೋವು ಶುರುವಾಗೋಯ್ತಲ್ಲ. ರೀ ಚೇತನ್, ಶಿವು ಬರ್ರಿ. ಏನಾಯ್ತು ಸರ್? ACP ಸಾಹೇಬರು ಫೋನ್ ಮಾಡಿದರು. ಗಾಂಜಾ ಪಿಳ್ಳರ್ ಜಿಮ್ಮಿ ಮತ್ತೆ ಆಕ್ಟಿವ್ ಆಗಿದ್ದಾನೆ. ನಮ್ಮ ಡಿಪಾರ್ಟ್ಮೆಂಟವರು ಅವನ ಆ್ಯಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡಿದ್ದಾರೆ. ನೆನ್ನೆ ನಮ್ಮ ಏರಿಯಾ ಲಿಮಿಟ್ಸಲ್ಲಿ ಓಡಾಡ್ತಿದ್ದಂತೆ. ಸರ್, ನಂದೊಂದು ಸಜೆಷನ್ನು. ಏನು ರೀ ಅದು? ಸರ್, ಜಿಮ್ಮಿ ದೊಡ್ಡ ತಲೆನೋವು ಸರ್, ನಮ್ಗೆ ಯಾಕೆ ಬೇಕು ಸರ್? ಆ ಥರದ್ದೇನೂ ಇಲ್ಲ ಅಂತ ರಿಪೋರ್ಟ್ ಮಾಡಿಬಿಡೋಣ ಸರ್. ಸುಮ್ಮನೆ ಇರ್ರಿ, ಹಂಗೆಲ್ಲ ಮಾಡೋಕ್ಕಾಗತ್ತೇನು ರೀ? ಸರ್, ಹೋದ ಸಲ ಗೌರಿಪುರದ ಲಿಮಿಟ್ಸ್ನಲ್ಲಿ ಪೊಲೀಸ್ನವ್ರು ಅವ್ನ ವಿಷಯಕ್ಕೆ ಹೋಗಿದ್ದಕ್ಕೆ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ ಸರ್? ಆ ಬೈಕ್ ಹೇಳ್ತಿದ್ದೀನಿ ಸರ್. ನೀವು ಹೇಳೋದು ಕರೆಕ್ಟ್ ರೀ. ಅವನಿಗೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಇದೆ. ಈಗ ನಾವು ಅವನನ್ನು ಹಿಡಿದ್ರೂ ಕೂಡ ಮತ್ತೆ ಆಚೆ ಬಂದೇ ಬರ್ತಾನೆ. ಮತ್ತೀಗೇನು ಮಾಡ್ತೀರಾ ಸರ್? ರೇ ಮುನ್ಸ್ವಾಮಿ, ಬಂದೆ ಸರ್. ಆ ಜಿಮ್ಮಿ ಕೇಸ್ ಮತ್ತೆ ಆಕ್ಟಿವ್ ಆಗಿದೆ. ಆ ಏರಿಯಾಕ್ಕೆ ಹೋಗ್ಬಿಟ್ಟು ಎಲ್ಲ ರಿಪೋರ್ಟ್ನು ಮಾಡ್ಕೊಂಡು ಬನ್ನಿ. ಸರಿ ಸರ್. ಸರ್, ಮುನ್ಸ್ವಾಮಿ ಅವ್ರ ಜೊತೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಹೋಗ್ಬೋದಾ? ಸುಮ್ಮನೆ ನಿಮ್ಗೆ ಯಾಕೆ ಮೇಡಮ್ ತೊಂದರೆ? ಮುನ್ಸ್ವಾಮಿ ಹೋಗಿ ಬರ್ತಾರೆ ಬಿಡಿ. ಇಲ್ಲ ಸರ್, ಪರವಾಗಿಲ್ಲ, ನಾನು ಹೋಗ್ತೀನಿ. ನಿಮಗೆ ಅವನ ಬಗ್ಗೆ ಗೊತ್ತಿಲ್ಲ ಮೇಡಮ್? ತಿಳ್ಕೊಂಡು ಬರ್ತೀನಿ ಸರ್. ಸಾಧ್ಯ ಆದರೆ ಹೇಳ್ಕೊಂಡೇ ಬರ್ತೀನಿ ಸರ್. ಮೇಡಮ್, ಅವನು ಸರಿ ಇಲ್ಲ. ಪೊಲೀಸ್ನವ್ರು ನಾವೇ ಅವನ ತಂಟೆಗೆ ಹೋಗಿ ಎದುರ್ಕೋತೀವಿ. ಹೌದು ಮೇಡಮ್, ಈಗ ತಾನೇ ಜಾಯ್ನ್ ಆಗಿದ್ದೀರಾ. ಮೊದಲು ಈ ಏರಿಯಾನೆಲ್ಲ ಸರಿಯಾಗಿ ಸ್ಟಡಿ ಮಾಡಿ, ಆಮೇಲೆ ಏನು ಬೇಕಾದರೂ ಮಾಡ್ಬೋದು. ಐ ಡೋಂಟ್ ಕೇರ್, ಅವ್ನು ಯಾರಾದರೆ ನನಗೇನು ಸರ್? ಅದರಲ್ಲೂ ಗಾಂಜಾ ಪೆಡ್ಲರ್ ಅಂತ ಬೇರೆ ಹೇಳ್ತಿದ್ದೀರಾ. ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಅಂಥವ್ರು ನಾವು ಹಿಡಿಲೇಬೇಕಲ್ವಾ ಸರ್? ಅಯ್ಯೋ, ನಾವು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಹೊಸ್ದಾಗಿ ಬಂದಿದ್ದೀರಿ, ಹುಮ್ಮಸ್ಸಲ್ಲಿದ್ದೀರಿ ಅನ್ಸುತ್ತೆ. ಅವನಿರೋ ಜಾಗಕ್ಕೆ ಗಂಡಸ್ರು ಕಾಲಿಡಕ್ಕೆ ಹೆದರ್ಕೋತಾರೆ ಮೇಡಮ್. ಗಂಡಸರು ಹೆದರ್ಕೋತಾರೆ ತಾನೆ, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಿರೋದು.
ಸರ್ ಸರ್ ಏನು ಸರ್ ಇವ್ರು ಹಿಂಗಾಡ್ತಾರೆ ಬೇಡ ಅಂದ್ರೆ ಹೋಗ್ತಿದ್ದಾರಲ್ಲ ಸರ್ ಹೋಗಿ ಬರಲಿ ಬಿಡ್ರಿ. ಅವನ ಸಹವಾಸಕ್ಕೆ ಹೋದರೆ ಏನಾಗುತ್ತೆ ಅನ್ನೋದು ಅಲ್ಲಿಗೆ ಹೋದ ಮೇಲೆ ತಾನೇ ಗೊತ್ತಾಗೋದು. ಪ್ರೊಫೆಷನಲ್ಲಿ ಇದ್ದಾರಲ್ಲ, ಹೋಗಿ ಕೆಲಸ ಕಲ್ತ್ಕೊಂಡು ಬರ್ತಾರೆ ಬಿಡಿ.